ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಚೇತನ್. ನಾನಿವತ್ತು ನಂಬರ್ ಸೀರೀಸ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. PGCET MBA MC ಪ್ರೀವಿಯಸ್ಲಿ ಕೇಳಿರುವಂಥ ಕ್ವಶನ್ಸು ಜೊತೆಗೆ ಕಾನ್ಸೆಪ್ಟ್ಸ್ ಥ್ರೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಕಾನ್ಸೆಪ್ಟ್ಸ್ಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಲೈವ್ ಸೆಷನ್ಸ್ ಕೂಡ ಇರುತ್ತೆ. ಸೊ ನಂಬರ್ ಸೀರೀಸ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಏನೇನು ಗೊತ್ತಿರಬೇಕು ಅಂತ ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳೋಣ. ದೆನ್ ಆಫ್ಟರ್ವರ್ಡ್ಸ್ ಪ್ರೀವಿಯಸ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ನೋಡೋಣ. ಫಸ್ಟ್ ಥಿಂಗ್ ಇಸ್, ನೀವು ನಂಬರ್ ಸೀರೀಸ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಗೇನು ಗೊತ್ತಿರಬೇಕು ಅಂದರೆ ಸ್ಕ್ವೇರ್ ನಂಬರ್ಸ್ ಐಡಿಯಾ ಇರಬೇಕು. ಸೊ ಸ್ಕ್ವೇರ್ ನಂಬರ್ಸ್ ಅಪ್ ಟು 25ವರೆಗೂ ಗೊತ್ತಿರಲೇಬೇಕಾಗುತ್ತೆ. ಸೊ ನಾನು ಇಲ್ಲಿ 11ಇಂದ ಲಿಸ್ಟ್ ಮಾಡ್ತಾ ಇದ್ದೀನಿ. 11 ಸ್ಕ್ವೇರ್ ಇಸ್ 121, 12 ಸ್ಕ್ವೇರ್ ಇಸ್ 144, 13 ಸ್ಕ್ವೇರ್ ಇಸ್ 169, 14 ಸ್ಕ್ವೇರ್ ಇಸ್ 196, 15 square is 225, 16 square is 256, 17 square is 289, 18 square is 324, 19 square is 361, 20 square is 400. ಅದೇ ರೀತಿ 21 square is 441, 22 square is 484, 23 square is 529, 24 square is 576, 25 square is 625. ಸೊ ಸ್ಕ್ವೇರ್ ನಂಬರ್ ಅಟ್ಲೀಸ್ಟ್ 25ವರೆಗೂ ಗೊತ್ತಿರಬೇಕಾಗತ್ತೆ. 1 to 10ವರೆಗೂ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ ಕ್ಯೂಬ್ ನಂಬರ್ ಐಡಿಯಾ ಇರಬೇಕಾಗತ್ತೆ. ಕ್ಯೂಬ್ ನಂಬರ್ ಅಟ್ಲೀಸ್ಟ್ 10ವರೆಗೂ ಐಡಿಯಾ ಇರಬೇಕಾಗತ್ತೆ. ಸೊ ಲಿಸ್ಟ್ ಔಟ್ ಮಾಡ್ತೀನಿ ನೋಡಿ. 1 cube is 1, 2 cube is 8, 3 cube is 27, 4 cube is 64, 5 cube is 125, 6 cube is 216, 7 cube is 343, 8 cube is 512, 9 cube is 729, 10 cube is 1000. ಅಟ್ಲೀಸ್ಟ್ ಬೇಸಿಕಲಿ ನಿಮಗೆ ಇಲ್ಲಿವರೆಗೂ ಗೊತ್ತಿರಬೇಕಾಗತ್ತೆ. ಸೊ ಇದನ್ನು ಗೊತ್ತಿದ್ರೆ ನಂಬರ್ ಸೀರೀಸ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ರೈಮ್ ನಂಬರ್ಸ್. ವಾಟ್ ಈಸ್ ಪ್ರೈಮ್? ಎ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್ ಅಂಡ್ ಒನ್. ಸೊ ಡೆಫಿನೇಷನ್ ಕೂಡ ಬರೆಯೋಣ. ಎ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್ ಆ್ಯಂಡ್ ಒನ್. ಸೊ ಯಾವ ನಂಬರು ಒಂದು ಮತ್ತು ಅದೇ ನಂಬರಿಂದ ಡಿವೈಡ್ ಆಗುತ್ತೋ ಅಂಥ ನಂಬರ್ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ನೋಡಿ, 1ಇಂದ ಡಿವೈಡ್ ಆಗುತ್ತೆ, ಅದು ಬಿಟ್ಟರೆ 2ಇಂದ ಡಿವೈಡ್ ಆಗುತ್ತೆ. 3 ನೋಡಿ, 1ಇಂದ ಡಿವೈಡ್ ಆಗುತ್ತೆ, ಅದು ಬಿಟ್ಟರೆ 3ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 5, 7 ಈ ಎಲ್ಲ ನಂಬರ್ಸ್ಗಳು 2 ಫ್ಯಾಕ್ಟರ್ಸ್ ಅಷ್ಟೇ ಇರುತ್ತೆ, ಒಂದು ಮತ್ತು ಅದೇ ನಂಬರ್. ನೆಕ್ಸ್ಟ್ 11, 13, 17, 19, 23, 29, 31, 37 ಸೊ ಆನ್. ಈ ಥರದ ನಂಬರ್ಸ್ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಸ್ಪೆಷಲ್ ಥಿಂಗ್ ನೋಟ್ ಅಂತ ನೀವು ಮೆನ್ಷನ್ ಮಾಡ್ಕೋಬೋದು. ಓನ್ಲಿ 2 ಈಸ್ ದ ಇವನ್ ಪ್ರೈಮ್ ನಂಬರ್. ಈ ಲಿಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಇವನ್ ನಂಬರ್ಸ್ಗಳು ಪ್ರೈಮ್ ಸೆಟ್ಟಲ್ಲಿ ಬರೋದಿಲ್ಲ. ಸೊ ಇಲ್ಲೊಂದು ಲೈನನ್ನು ನೀವು ಬರ್ಕೋಬೋದು. ಓನ್ಲಿ 2 ಈಸ್ ದ ಇವನ್ ಪ್ರೈಮ್ ನಂಬರ್. Next one is composite. Composite numbers. Composite numbers ಅಂತ ಹೇಳಿದ್ರೆ ನಂಬರ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಕಾಲ್ಡ್ ಕಂಪೋಸಿಟ್ ನಂಬರ್ಸ್. ನಂಬರ್ಗಳು 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ಗಳನ್ನ ಹೊಂದಿದ್ರೆ ಅದನ್ನು ನಾವು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಒಂದು ಲೈನ್ ನೀವು ಬರ್ಕೋಬೋದು. ಎ ನಂಬರ್ ಹ್ಯಾವಿಂಗ್ more than 2 factors. So called composite numbers ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, 4 ನೋಡಿ, 4 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ. 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ಗಳನ್ನ ಹೊಂದಿದ್ರೆ ಅದನ್ನು ನಾವು ಕಂಪೋಸಿಟ್ ಅಂತ ಕರಿತೀವಿ. ಸೊ ಅದೇ ರೀತಿ 6 ಕೂಡ 1ಇಂದ ಆಗುತ್ತೆ, 2ಇಂದ ಆಗುತ್ತೆ, 3ಇಂದ ಆಗುತ್ತೆ, 6ಇಂದ ಆಗುತ್ತೆ.
ಎರಡಕ್ಕಿಂತ ಎಷ್ಟಾದರೂ ಫ್ಯಾಕ್ಟರ್ಸ್ ಇರಲಿ, ಸೊ ಮಿನಿಮಮ್ ಎರಡಕ್ಕಿಂತ ಹೆಚ್ಚಿಗೆ ಇರಬೇಕಾಗತ್ತೆ, ಅದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟು 8, 9, 10, 12, 14, 15, 16, 18, 20, 21, 22, 24, 25, 26, 27 ಆಲ್ಸೋ. ಸೊ 9 ಆಗುತ್ತೆ, 1 ಆಗುತ್ತೆ, 3 ಆಗುತ್ತೆ. ಸೊ ಹಾಗಾಗಿ 28, 30 ಸೊ ಆನ್. ಈ ಥರದ ನಂಬರ್ಸ್ಗಳನ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ನಂಬರ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಕಾಂಪೋಸಿಟ್ ಅಂತ ಕರಿತೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸು ನಿಮಗೆ ನಂಬರ್ ಸೀರೀಸ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಗೊತ್ತಿರಬೇಕಾಗತ್ತೆ. ಸೊ ಇದಾದ ನಂತರ ಯಾವ ಥರದ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಸ್ಕ್ವೇರ್ ನಂಬರ್ಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಪ್ರೈಮ್ ಕಾಂಪೋಸಿಟ್ ಮೇಲೆ ಕೇಳ್ತಾರೆ, ಸ್ಕ್ವೇರು ಕ್ಯೂಬು, ಪ್ರೈಮ್ ಕಾಂಪೋಸಿಟ್, ಆಲ್ಟರ್ನೇಟಿವ್ ಸೀರೀಸ್, ಮಲ್ಟಿಪ್ಲಿಕೇಶನ್ ಬೇಸ್ ಸೀರೀಸ್ ಇರುತ್ತೆ, ಆ್ಯಂಡ್ ಡಬಲ್ ಡಿಫ್ರೆನ್ಸ್ ಬೇಸ್ ಸೀರೀಸ್ ನಿಮ್ಮ ಪ್ರೀವಿಯಸ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್ ಈಸ್, ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ನಂಬರ್ ಸೀರೀಸ್ನ ಇಲ್ಲಿ ಬರ್ಕೋತಾ ಇದ್ದೀನಿ. 2, 5, 9, 19, 37 ವಾಟ್ ನೆಕ್ಸ್ಟ್. ಇದು ಯಾವ ರೀತಿ ಹೋಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ನೋಡಿ. ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ ಅಂತ ಯೋಚನೆ ಮಾಡಿ. ಹಿಯರ್ 2 ಇದೆ, ಹಿಯರ್ 5 ಇದೆ. ಇಂಟು 2 ಮಲ್ಟಿಪ್ಲೈ ಮಾಡಿ +1 ಮಾಡಿದ್ರೆ ಏನು ಬರುತ್ತೆ? 5 ಬರುತ್ತೆ. ಅದೇ ರೀತಿ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ ಯೋಚನೆ ಮಾಡಿ. ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 10 ಆಗುತ್ತೆ, ಇಲ್ಲಿ 9 ಇದೆ, -1 ಮಾಡಬೇಕು. ಸೊ ಲಾಜಿಕ್ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಇಂಟು 2 +1 ಇಂಟು 2 -1 ಇದೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿ ನೋಡಿ. ಇಂಟು 2 ಮಾಡಿದ್ರೆ 18 ಆಗುತ್ತೆ, +1 ಮಾಡಿದ್ರೆ 19 ಆಗುತ್ತೆ. ಸೊ ಆಲ್ಟರ್ನೇಟಿವಲ್ಲಿ ಬರ್ತಾ ಇದೆ +1 -1. ಸೊ ಆಬ್ವಿಯಸ್ಲಿ ಇದೇನಾಗುತ್ತೆ? ಇಂಟು 2 -1 ಆಗುತ್ತೆ. 38 - 1 is 37. ಇದಕ್ಕೆ ಏನಾಗುತ್ತೆ? ಇಂಟು 2 +1. 37 ಡಬಲ್ ಮಾಡಿ, 30, 30, 60, 7, 7, 40, 74 ಆಗುತ್ತೆ, +1 is 75. ಫೈನಲ್ ಆನ್ಸರ್ is 75. ಆಪ್ಷನ್ ಬಿ is ರೈಟ್ ಆನ್ಸರ್. ಇದು 2016 PGCET MBA ಕೇಳಿದ್ದಾರೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಈ ಸೀರೀಸ್ನ ನೋಡಿ. 31, 35, 43, 59, 91 ವಾಟ್ ನೆಕ್ಸ್ಟ್. ಇದನ್ನ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೊಳ್ಳಿ. ಹಿಯರ್ 4 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ 35 to 43 8 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. 43 to 59 16 ಡಿಫ್ರೆನ್ಸ್ ಇದೆ. 9ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ, 6, 5ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, ದಟ್ ಇಸ್ 116 ಆಗುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಬೋದು. 4 ಇದೆ, 8 ಇದೆ, 16 ಇದೆ. ಈ 32 ಇದೆಯಾ ಚೆಕ್ ಮಾಡಿ. ಸೊ 11ಅಲ್ಲಿ 9 ಹೋದರೆ 2, ಹಿಯರ್ 8ಅಲ್ಲಿ 5 ಹೋದರೆ 3, 32. ಸೊ ಇದು ಆರಾಮ್ಸೆ ನಿಮಗೆ ಗೊತ್ತಾಗುತ್ತೆ. ಡಿಫ್ರೆನ್ಸ್ಗಳೆಲ್ಲ ಏನಾಗ್ತಿದೆ? ಡಬಲ್ ಆಗ್ತಾ ಹೋಗ್ತಿದೆ. 4 ಇದ್ದಿದ್ದು 8 ಆಯಿತು, 8 ಇದ್ದಿದ್ದು 16, 16 ಇದ್ದಿದ್ದು 32, 32 ಇದ್ದಿದ್ದು ಏನಾಗುತ್ತೆ? 64 ಆಗುತ್ತೆ. ಸೊ ಫೈನಲಿ 91ಗೆ 64ನ ಆ್ಯಡ್ ಮಾಡಬೇಕು. ದಟ್ ಈಸ್ 5. 9 + 6 is 15. 155. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ಥರದ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ಸಲ್ಲಿ ಕೇಳ್ತಿದ್ದಾರೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಹಿಯರ್ ನೋಡಿ, ಇದನ್ನು ಆರಾಮ್ಸೆ ಗೆಸ್ ಮಾಡ್ಬೋದು. 1, 2, 6, 24, 120. ವಾಟ್ ಈಸ್ ನೆಕ್ಸ್ಟ್? ಸೊ ಇಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡಿ. ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ? ಮಲ್ಟಿಪ್ಲಿಕೇಶನ್ನ ಅಥವಾ ಡಿಫ್ರೆನ್ಸ್ ಬೇಸ್ಡ್ ಅಂತ ನೀವು ಕ್ವಿಕ್ಕಾಗಿ ಅನಲೈಸ್ ಮಾಡಬೇಕು. ಡಿಫ್ರೆನ್ಸ್ನ ಚೆಕ್ ಮಾಡ್ಕೊಂಡು ನೋಡಿ, ನಿಮಗೆ ಆನ್ಸರ್ ಸಿಗಲ್ಲ. ಆಗ ನೀವು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆಯಾ ಅಂತ ಥಿಂಕ್ ಮಾಡಿ. ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದ್ರೆ 2 ಸಿಗುತ್ತೆ, ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 2 ಸಿಗುತ್ತೆ. ಇದಕ್ಕೇನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ, ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 6 ಸಿಗುತ್ತೆ. ಇದಕ್ಕೇನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ, 6 4s 24 ಆಗುತ್ತೆ. ಇದಕ್ಕೇನು ಮಲ್ಟಿಪ್ಲೈ ಮಾಡಿದ್ರೆ 120 ಸಿಗುತ್ತೆ, ದಟ್ ಈಸ್ ಇಂಟು 5. ನೋಡಿ, ಇಂಟು 2, ಇಂಟು 3, ಇಂಟು 4, ಇಂಟು 5. ಇಟ್ಸ್ ಅ ಕಂಟಿನ್ಯೂಯಸ್ ನಂಬರ್. ನೆಕ್ಸ್ಟ್ ಏನಾಗುತ್ತೆ? ಇಂಟು 6. ಸೊ 12 6 72, 0. 720 is the right answer. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿರುತ್ತೆ ಕ್ವಶನ್ನು. ಅರ್ಥ ಮಾಡಿಕೊಂಡು ಡಿಫ್ರೆನ್ಸ್ ನೋಡ್ಕೋಬೇಕು ಅಥವಾ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಅಂತ ಥಿಂಕ್ ಮಾಡಬೇಕು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ 1, 9, 25, 49, blank 120. ಈ ಸೀರೀಸ್ನ ಅಬ್ಸರ್ವ್ ಮಾಡಿ. ಈ ಸೀರೀಸ್ನ ನೋಡಿದ್ರೆ ನಿಮಗೆ ಸ್ಕ್ವೇರ್ ನಂಬರ್ಸ್ ಅಂತ ಈಸಿಲಿ ಗೊತ್ತಾಗುತ್ತೆ. ಬರ್ಕೊಳ್ಳೋಣ. ದಟ್ ಈಸ್ 1 ಸ್ಕ್ವೇರ್, ಹಿಯರ್ 3 ಸ್ಕ್ವೇರ್, ಹಿಯರ್ 5 ಸ್ಕ್ವೇರ್, ಹಿಯರ್ 7 ಸ್ಕ್ವೇರ್,
ಹಿಯರ್ 11 ಸ್ಕ್ವೇರ್. ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಪ್ಯಾಟ್ರನ್ ಅರ್ಥ ಆಗುತ್ತೆ. ಎಲ್ಲ ಸ್ಕ್ವೇರ್ ನಂಬರ್ಸೇ, ಬಟ್ ಕಂಟಿನ್ಯೂಯಸ್ ಆಗಿಲ್ಲ. ಆಡ್ ನಂಬರ್ಸ್ಗಳು ಬರ್ತಾ ಇದೆ ನೋಡಿ, 1 3 5 7. ಆಬ್ವಿಯಸ್ಲಿ ಇದೇನಾಗಿರುತ್ತೆ, 9 ಆಗಿರುತ್ತೆ. 9 ಸ್ಕ್ವೇರ್ ಇಸ್ 81. ಸೊ ಇದು ಬರ್ದ ತಕ್ಷಣ ಕರೆಕ್ಟಾ ಅಂತ ಅನ್ಕೋಬಾರ್ದು. ನೆಕ್ಸ್ಟ್ ಮ್ಯಾಚ್ ಆಗುತ್ತಾ ನೋಡಿ, 9 ಸ್ಕ್ವೇರ್ ಆದಮೇಲೆ 11 ಸ್ಕ್ವೇರ್. ನೆಕ್ಸ್ಟ್ ಆಡ್ ನಂಬರ್ ಇಸ್ 11. ಸೊ ಕರೆಕ್ಟ್ ಆನ್ಸರ್ ಇಸ್ 81. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. I'll move to next question. ನೆಕ್ಸ್ಟ್ ಸೀರೀಸ್ ನೋಡಿ, 10 ಇದೆ, 100 ಇದೆ, 200 ಇದೆ, 310 ಇದೆ. ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಡಿಫ್ರೆನ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ ಅಂದರೆ 90 ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ ಅಂದರೆ 100 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ 200 to 310, 110 ಇದೆ. ಸೊ ಈಗ ನಿಮ್ಗೆ ಐಡಿಯಾ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬೇಸ್ ಸೀರೀಸ್ ಅಲ್ಲ ಇದು, ನಮ್ಮ ಡಿಫ್ರೆನ್ಸ್ ಬೇಸ್ ಸೀರೀಸ್. ಅಂದರೆ ಇಲ್ಲಿ 90 ಆ್ಯಡ್ ಆಗಿದೆ, ಇಲ್ಲಿ 100 ಆ್ಯಡ್ ಆಗಿದೆ, 110 ಆಗಿದೆ. ಆಬ್ವಿಯಸ್ಲಿ ನೆಕ್ಸ್ಟ್ ಏನಾಗುತ್ತೆ, 120 ಆ್ಯಡ್ ಆಗುತ್ತೆ. ಸೊ 310ಗೆ 120 ಆ್ಯಡ್ ಆದರೆ ಎಷ್ಟಾಗುತ್ತೆ, ಹಿಯರ್ 0, ಹಿಯರ್ 3, 3 + 1 is 4, 430. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಡಿಫ್ರೆನ್ಸ್ ಬೇಸ್ ಮೇಲೇ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಇದೆ, ಅಥವಾ ಮಲ್ಟಿಪ್ಲಿಕೇಶನ್ ಬೇಸ್ ಮೇಲೆ ಕ್ವಶನ್ಸ್ಗಳಿದೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಹಿಯರ್ ನೋಡಿ, 10 5 13 10 ಅಗೈನ್ 16 20 19. ವಾಟ್ ನೆಕ್ಸ್ಟ್? ಸೊ ಈ ಸೀರೀಸ್ನ ಅಬ್ಸರ್ವ್ ಮಾಡಿ ನೋಡಿ, ಆಲ್ಟರ್ನೇಟಿವ್ ಸೀರೀಸ್ ಅಂತ ಹೇಳ್ಬೋದು. ಸೀರೀಸ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಅಂದರೆ 2 ಸೀರೀಸ್ ಕಂಬೈನ್ ಆಗಿದೆ ನೋಡಿ. 10 ಇದ್ದಿದ್ದು 5 ಆಗಿದೆ, ನೆಕ್ಸ್ಟ್ 13 ಆಗಿದೆ, 10 ಆಗಿದೆ, 16 20 19. ಸೊ ಫ್ಲಕ್ಚುಯೇಟ್ ಆಗ್ತಿದೆ ಅಪ್ ಡೌನ್. ಈ ಥರ ಇದ್ದಾಗ 2 ಸೀರೀಸ್ನ ಆಲ್ಟರ್ನೇಟಿವ್ನಲ್ಲಿ ಪಾಸ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ, ಆಲ್ಟರ್ನೇಟಿವ್ ಸೀರೀಸ್ನ ನೋಡ್ಕೊಳ್ಳಿ. ಸೊ ಫಸ್ಟು ಥರ್ಡ್ ಒನ್ ನೋಡ್ಕೊಳ್ಳಿ, 3 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು 13 ಇದ್ದಿದ್ದು 16 ಆಗಿದೆ ನೋಡಿ, +3 ಆಗಿದೆ. 16 ಇದ್ದಿದ್ದು 19 ಆಗಿದೆ ಅಂದರೆ +3 ಆಗಿದೆ. ಈವನ್ ಟರ್ಮ್ಸ್ನ ನೋಡ್ಕೊಂಡು ಬನ್ನಿ. 5 ಇದ್ದಿದ್ದು 10 ಆಗಿದೆ ಅಂದರೆ 5 ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ 10 ಇದ್ದಿದ್ದು 20 ಆಗಿದೆ ಅಂದರೆ +10 ಆಗಿದೆ. ನಿಮ್ಗೊಂದು ಕನ್ಫ್ಯೂಷನ್ ಶುರುವಾಗುತ್ತೆ, 5 ಇದೆ, 10 ಇದೆ, 15 ಹಾಕಿದ್ರೆ ಬರುತ್ತಾ ಅಂತ. ಇದಕ್ಕೆ 15 ಆ್ಯಡ್ ಮಾಡಿದ್ರೆ 35 ಆಗುತ್ತೆ. ಆಪ್ಷನ್ ಯಾವುದೂ ಇಲ್ಲ. ಅಂದರೆ ಇದು 5 10 ಆಗಿ ಡಬಲ್ ಆಗ್ತಾ ಇದೆ. 5 ಡಬಲ್ 10 ಆಗಿದ್ದು 10 ಡಬಲು 20 ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ 5 10 15 ಆಗ್ತಾ ಇಲ್ಲ. 5 ಡಬಲ್ 10, 10 ಡಬಲ್ 20, 20 ಡಬಲ್ 40, ಈ ಥರ ಡಬಲ್ ಆಗ್ತಾ ಹೋಗ್ತಿದೆ. ಸೊ 20ಗೆ 20 ಆ್ಯಡ್ ಮಾಡಿ, 40 ಇಸ್ ದ ರೈಟ್ ಆನ್ಸರ್. ಇವನ್ ಟರ್ಮ್ಸಲ್ಲಿ ಏನು ಬರುತ್ತೆ ಅಂದರೆ 40 ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ಥರ ಆಲ್ಟರ್ನೇಟಿವ್ ಸೀರೀಸ್ ಮೇಲೆ ಸುಮಾರಷ್ಟು ಇಯರ್ಸಲ್ಲಿ ಕೇಳಿದ್ದಾರೆ, ಇದನ್ನು ಫೋಕಸ್ ಮಾಡಿ. ಐ ಮೂವ್ ಟು ನೆಕ್ಸ್ಟ್ ಒನ್. ಹಿಯರ್ 9 16 23 30 37 44 51. ಸೊ 2 ಬ್ಲ್ಯಾಂಕ್ಸ್ ಇದೆ. 2 ನಂಬರ್ಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ, ವೆರಿ ಸಿಂಪಲ್, 7 ಇದೆ. ಹಿಯರ್ ಆಲ್ಸೋ 7 ಇದೆ. ಹಿಯರ್ ಆಲ್ಸೋ 23 to 37 ಇದೆ. 30 to 37 7 ಇದೆ. ಎಲ್ಲವುದು ಏನಾಗ್ತಿದೆ, 7 7 ಇನ್ಕ್ರೀಸ್ ಆಗ್ತಾ ಇದೆ. 44 to 51 ಕೂಡ 7 ಇದೆ. ನೆಕ್ಸ್ಟ್ ನಂಬರ್ಸ್ಗಳು ಕೂಡ 7 7 ಡಿಫ್ರೆನ್ಸ್ ಇರುತ್ತೆ. 7 ಆ್ಯಡ್ ಮಾಡಿ ಎಷ್ಟಾಗುತ್ತೆ, 58 ಆಗುತ್ತೆ. 58ಗೆ ಅಗೈನ್ 7 ಆ್ಯಡ್ ಮಾಡಿ, ದಟ್ ಈಸ್ 65 ಆಗುತ್ತೆ. ಸೊ ಆಪ್ಷನ್ ನಮ್ಗೆ ಯಾವ್ದು ಸಿಗಬೇಕು, 58 ಆ್ಯಂಡ್ 65. ಆಪ್ಷನ್ ಆಗಿದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 58 ಆ್ಯಂಡ್ 65. ವೆರಿ ಸಿಂಪಲ್ ಕ್ವಶನ್ ಕೇಳಿದ್ದಾರೆ 2018ಅಲ್ಲಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. 7 26 63 124 ಬ್ಲ್ಯಾಂಕ್ 342 511. ಸೊ ಈ ಸೀರೀಸ್ನ ಅಬ್ಸರ್ವ್ ಮಾಡಿ. ಸೊ ನಾನು ಇನಿಷಿಯಲಿನೇ ಹೇಳಿದ್ದೆ, ಬಿಫೋರ್ ಸಾಲ್ವಿಂಗ್ ಎನಿ ನಂಬರ್ ಸೀರೀಸ್ ಕ್ವಶನ್ ನಿಮಗೆ ಸ್ಕ್ವೇರ್ ನಂಬರ್ಸು ಕ್ಯೂಬ್ ನಂಬರ್ಸು ಗೊತ್ತಿರಬೇಕು. ಸ್ಕ್ವೇರ್ ನಂಬರ್ಸ್ ಆಗಿರಲಿಲ್ಲ ಅಂದರೆ ಸ್ಕ್ವೇರ್ಗೆ ಹತ್ತಿರ ಇದೆಯಾ ಕ್ಯೂಬ್ಗೆ ಹತ್ತಿರ ಇದೆಯಾ ಅಂತ ನೀವು ಥಿಂಕ್ ಮಾಡಬೇಕಾಗತ್ತೆ. ಈ ನಂಬರ್ಸ್ಗಳನ್ನ ನೋಡಿ, ಸ್ಕ್ವೇರ್ಗೆ ಹತ್ತಿರ ಇದೆಯಾ ಕ್ಯೂಬ್ಗೆ ಹತ್ತಿರ ಇದೆಯಾ ಅಂದರೆ ಫಸ್ಟ್ ನಿಮಗೆ ಬೇಸಿಕಲಿ ಕ್ಯೂಬ್ ನಂಬರ್ಸ್ ಗೊತ್ತಿರಬೇಕು. ಸೊ 1 ಕ್ಯೂಬ್ ಇಸ್ 1, 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಇಸ್ 27, 4 ಕ್ಯೂಬ್ ಇಸ್ 64, 5 cube is 125, 6 cube is 216, 7 cube is 343, 8 cube is 512, 9 cube is 729, 10 cube is 1000. So observe ಮಾಡಿ,
7 ಇದೆ ಅಂದರೆ ನಾವು ಇದನ್ನು 2 ಕ್ಯೂಬ್ ಮೈನಸ್ 1 ಅಂತ ಬರಿಬೋದಾ? 7 ಆಗುತ್ತೆ. 2 ಕ್ಯೂಬ್ ಇಸ್ 8 ಮೈನಸ್ 1 ಇಸ್ 7. ಇದನ್ನು ನಾವು 3 ಕ್ಯೂಬ್ ಮೈನಸ್ 1 ಅಂತ ಬರಿಬೋದಾ? 3 ಕ್ಯೂಬ್ ಇಸ್ 27 ಮೈನಸ್ 1. ಇದನ್ನು 4 ಕ್ಯೂಬ್ ಮೈನಸ್ 1 ಅಂತ ಬರಿಬೋದು. ಇದನ್ನು 5 ಕ್ಯೂಬ್ ಮೈನಸ್ 1 ಅಂತ ಬರಿಬೋದು. ಸೊ ಹಾಗಾದರೆ ಇದೇನಾಗುತ್ತೆ? 6 ಕ್ಯೂಬ್ ಮೈನಸ್ 1. 6 ಕ್ಯೂಬ್ ಅಂದರೆ 216. 216 ಮೈನಸ್ 1 ಇಸ್ 215. ಕರೆಕ್ಟ್ ಇದೆ, ಚೆಕ್ ಮಾಡೋಣ. ಇದೇನಾಗುತ್ತೆ? 7 ಕ್ಯೂಬ್ ಮೈನಸ್ 1. ಇದೇನಾಗುತ್ತೆ? 8 ಕ್ಯೂಬ್ ಮೈನಸ್ 1 ಆಗುತ್ತೆ. ಇದನ್ನು ನೀವು ಹೇಗೆ ಗೆಸ್ ಮಾಡಬೇಕಂದ್ರೆ, ಈ ನಂಬರ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು. ಇದು ಸ್ಕ್ವೇರ್ ನಂಬರಾ ಅಥವಾ ಕ್ಯೂಬ್ ನಂಬರಾ ಅಥವಾ ಸ್ಕ್ವೇರ್ ಹತ್ತಿರ ಇದೆಯಾ ಕ್ಯೂಬ್ ಹತ್ತಿರ ಇದೆಯಾ ಅಂತ ಥಿಂಕ್ ಮಾಡಿ ಬರ್ಕೋಬೇಕಾಗತ್ತೆ. ಸೊ ಆ ಥರದ ಕ್ವಶನ್ ಆಗಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್, 215. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. 5, 16, 51, 158 ಆರಾಮ್ಸೆ ಗೆಸ್ ಮಾಡ್ಬೋದು. 5 ಇದೆ, 16 ಇದೆ, 51 ಇದೆ, 158 ಇದೆ. ಸೊ ಬ್ಲ್ಯಾಂಕ್. ಸೊ ಇದನ್ನು ನೀವು ಗೆಸ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ 3 ಟೈಮ್ಸ್ ಇದೆ. 5 3 ಟೈಮ್ಸ್ ಇದೆ. ಇದು ಅಪ್ರಾಕ್ಸಿಮೇಟ್ಲಿ 3 ಟೈಮ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 3 ಟೈಮ್ಸ್ ಇದೆ. ಈ ಥರ ನೀವು ಲಾಜಿಕಲಿ ಥಿಂಕ್ ಮಾಡಬೇಕಾಗತ್ತೆ. ಫಸ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಟೈಮ್ಸ್ ಇದೆ ಅಂತ, ಆನಂತರ ಲಾಜಿಕ್ ಬರ್ಕೋಬೋದು. ನೋಡಿ, ಇದಕ್ಕೆ ಏನು ಮಲ್ಟಿಪ್ಲೈ ಮಾಡ್ಬೋದು? ಅಪ್ರಾಕ್ಸಿಮೇಟ್ಲಿ 3ನ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ. ಇಯರ್ 16 ಇದೆ. ಏನನ್ನು ಆ್ಯಡ್ ಮಾಡಬೇಕು? +1 ಆ್ಯಡ್ ಮಾಡಬೇಕು. ಇಂಟು 3 ಮಾಡಿ +1 ಮಾಡಿದ್ರೆ ನಮಗೆ 16 ಸಿಗುತ್ತೆ. ಇದಕ್ಕೇನು ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 3 ಮಲ್ಟಿಪ್ಲೈ ಮಾಡ್ತೀನಿ, ಸಿಗಲ್ಲ. 16 3 48. ಇಲ್ಲಿ 51 ಇದೆ ಅಂದರೆ +3. ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಇಂಟು 3 +1 ಇಂಟು 3 +3. ಸೊ ಇದು ಏನಾಗುತ್ತೆ? ಕಾಮನ್ಲಿ ಇಂಟು 3 ಇಸ್ ಫಿಕ್ಸು. +1 +3 +5 ಆಗಿದೆಯಾ ಅಂತ ಥಿಂಕ್ ಮಾಡಿ. 51 3 153 ಆಗುತ್ತೆ. +5 ಆ್ಯಡ್ ಮಾಡಿದ್ರೆ 158. ಸೊ ಲಾಜಿಕ್ ಈಸ್ ಕರೆಕ್ಟ್. ಇಂಟು 3 ಅನ್ನೋದು ಕಾಮನ್ ಆಗ್ತಾ ಇದೆ. ಸೊ ಹಿಯರ್ +1 +3 +5 ಆಡ್ ನಂಬರ್ಸ್ ಆ್ಯಡ್ ಆಗ್ತಾ ಇದೆ. ಸೊ ಇದಕ್ಕೆ ಏನಾಗುತ್ತೆ? ಇಂಟು 3 ಇಸ್ ಫಿಕ್ಸ್, +7 ಆ್ಯಡ್ ಆಗುತ್ತೆ. ಸೊ 158ಗೆ ಇಂಟು 3 ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 24 2 ಕ್ಯಾರಿ, 15 + 2 17 ಕ್ಯಾರಿ 1. ಹಿಯರ್ 3 1s 3 +1 474 ಆಗುತ್ತೆ. +7 ಆ್ಯಡ್ ಮಾಡಿ. ಸೊ ಹಿಯರ್ 1 ಕ್ಯಾರಿ 1 ದಟ್ ಇಸ್ 481 ಆಗುತ್ತೆ. ಸೊ ಆಪ್ಷನ್ ಬಿ, ಇದನ್ನು ಸಿ ಮಾಡ್ಕೊಳ್ಳಿ. ಸಿ ಇಸ್ ದ ರೈಟ್ ಆನ್ಸರ್. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. 6, 11, 21, blank, 56, 81. ಇದನ್ನು ಫಸ್ಟ್ ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ? 5 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ? 10 ಇದೆ. ಇದನ್ನು ನೋಡ್ಕೊಳ್ಳಿ. ಫೈನಲಿ ಏನು ಲಾಸ್ಟ್ 2 ನಂಬರ್ಸ್ ಇದೆ ಅದರ ಡಿಫ್ರೆನ್ಸ್ ನೋಡ್ಕೊಳ್ಳಿ. 56 to 81 ಏನಾಗುತ್ತೆ ಅಂತ. ಸೊ 25 ಆಗುತ್ತಾ? 81ಅಲ್ಲಿ 56 ಸಬ್ಟ್ರಾಕ್ಟ್ ಮಾಡಿ. 11ಅಲ್ಲಿ 6 ಹೋದರೆ 5 ಆಗುತ್ತೆ. ಹಿಯರ್ 7ಅಲ್ಲಿ 2 ಹೋದರೆ 7ಅಲ್ಲಿ 5 ಹೋದರೆ 2 ಆಗುತ್ತೆ, 25. ಸೊ ಇದನ್ನು ಅಬ್ಸರ್ವ್ ಮಾಡ್ಬೋದು. 5 ಇದೆ, 10 ಇದೆ, 25 ಇದೆ ಅಂದರೆ ನೆಕ್ಸ್ಟ್ 15 ಆಗ್ಬೋದಾ? ಥಿಂಕ್ ಮಾಡೋಣ. ಸೊ 21 + 15 ಏನಾಗುತ್ತೆ? 36. 36 ಅಂತ ಕರೆಕ್ಟಾಗಿ ಅಂತ ಹಾಕೋದಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಂಬರ್ ಆಗಿದ್ದಿದ್ರೆ ಏನಾಗಬೇಕಾಗಿತ್ತು? 20. 36ಗೆ 20 ಆ್ಯಡ್ ಮಾಡಿ, 56. ದೆನ್ ಇಟ್ ಈಸ್ ಕರೆಕ್ಟ್. 5 10 15 20 25 ಕಂಟಿನ್ಯೂಯಸ್ ಆಗಿ ಸೀರೀಸು ಮೂವ್ ಆಗ್ತಾ ಇದೆ. ಸೊ 36 ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. I'll move to next question. Here 121, 117, 108, 92, 67. What next? ಇದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ನೀವೇನು ಮಾಡಬೇಕು? ಡಿಫ್ರೆನ್ಸನ್ನು ನೋಡ್ಕೊಳ್ಳಿ, ಆನಂತರ ಮಲ್ಟಿಪ್ಲಿಕೇಶನ್ ಅಂತ ಥಿಂಕ್ ಮಾಡೋಣ. ಹಿಯರ್ ನೋಡಿ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಡಿಫ್ರೆನ್ಸ್ನ ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ? ಸೊ -4 ಆಗಿದೆ. ನೆಕ್ಸ್ಟು ಡಿಫ್ರೆನ್ಸ್ ಏನಾಗಿದೆ? 117 to 108 ಏನಾಗಿದೆ? ಸೊ -9 ಆಗಿದೆ. 9 ಕಡಿಮೆ ಆದರೆ 108 ಸಿಗುತ್ತೆ ಅಂತ. 108ಅಲ್ಲಿ ಎಷ್ಟು ಕಡಿಮೆ ಮಾಡಿದ್ರೆ 92 ಸಿಗುತ್ತೆ? ದಟ್ ಇಸ್ 16 ಕಡಿಮೆ ಆಗ್ತಿದೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ? 92 ಇಂದ 67 ಡಿಫ್ರೆನ್ಸ್ ನೋಡಿಕೊಂಡ್ರೆ -25 ಆಗ್ತದೆ. ಸೊ 12ಅಲ್ಲಿ 7 ಹೋದರೆ 5 ಆಗುತ್ತೆ. ಹಿಯರ್ 8ಅಲ್ಲಿ 6 ಹೋದರೆ 2. ಸೊ ಇದನ್ನು ಅಬ್ಸರ್ವ್ ಮಾಡಿ. ಮೈನಸ್ ಆಗ್ತಾ ಇದೆ, ಬಟ್ ಏನು ನಂಬರ್ಸ್ ಇದೆಲ್ಲ ಅಂತ ಹೇಳಿದ್ರೆ ಸ್ಕ್ವೇರ್ ನಂಬರ್ಸ್. ದಟ್ ಈಸ್ 2 ಸ್ಕ್ವೇರ್, that is 3 square, that is 4 square, that is 5 square. ನೆಕ್ಸ್ಟ್ ಏನಾಗಬೇಕು? 6 ಸ್ಕ್ವೇರ್ ಅಂದರೆ 36 ಮೈನಸ್ ಆಗಬೇಕು. 67ಅಲ್ಲಿ 36ನ ಸಬ್ಟ್ರಾಕ್ಟ್ ಮಾಡಿ. ನೆಕ್ಸ್ಟ್ ಸ್ಕ್ವೇರ್ ನಂಬರ್ಸ್ ಏನಾಗ್ತಾ ಇದೆ? ಸಬ್ಟ್ರಾಕ್ಟ್ ಆಗ್ತಾ ಇದೆ ಅಂತ ಅಷ್ಟೇ. ಹಿಯರ್ 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿ 1, 6ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ 3, that is 31. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಜಸ್ಟ್ ಸ್ಕ್ವೇರ್ ನಂಬರ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತಿದ್ದು. ನೆಕ್ಸ್ಟ್ ಕ್ವಶನ್ ಇದನ್ನು ಬರ್ಕೋತಾ ಇದ್ದೀನಿ ನೋಡಿ. 16, 20, 29, 45,
70 ವಾಟ್ ನೆಕ್ಸ್ಟ್. ಇದನ್ನು ನೀವು ಡಿಫ್ರೆನ್ಸ್ನ ನೋಡ್ಕೊಳ್ಳಿ ಫಸ್ಟು, ಆನಂತರ ಚೆಕ್ ಮಾಡೋಣ. ಹಿಯರ್ ಇಲ್ಲಿಂದ ಇಲ್ಲಿಗೆ ಏನು ಡಿಫ್ರೆನ್ಸ್ ಇದೆ, 4 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ 20 to 29 ಪ್ಲಸ್ 4 ಇದೆ, ಪ್ಲಸ್ 4 ಪ್ಲಸ್ 9. ದಿಸ್ ಒನ್ ಇಸ್ 29 to 45 ಪ್ಲಸ್ 16 ಇದೆ. ಹಿಯರ್ ಪ್ಲಸ್ 25 ಇದೆ. ಜಸ್ಟ್ ಲೈಕ್ ಪ್ರೀವಿಯಸ್ ಕ್ವಶನ್, ಅಲ್ಲಿ ಡಿಕ್ರೀಸ್ ಆಗ್ತಾ ಇತ್ತು, ಇಲ್ಲಿ ಇನ್ಕ್ರೀಸ್ ಆಗಿದೆ. ಇದೇ ಥರದ ಕ್ವಶನ್ಸ್ಗಳೇ ಕೇಳ್ತಾ ಇದ್ದಾರೆ. ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್, ಇದು 4 ಸ್ಕ್ವೇರ್, ಇದು 5 ಸ್ಕ್ವೇರ್. ಆಬ್ವಿಯಸ್ಲಿ ನೆಕ್ಸ್ಟ್ ಏನಾಗುತ್ತೆ, 6 ಸ್ಕ್ವೇರ್ ಪ್ಲಸ್ 36. ಪ್ಲಸ್ 36ನ ಆ್ಯಡ್ ಮಾಡಿ 70 ಪ್ಲಸ್ 36 106. 106 ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. I'll move to next question. 330, 80, 280, 120, 250. What next? ಸೊ ಈ ಸೀರೀಸ್ ಇದೆ. ಸೊ ಐದರ್ ಇಟ್ ಮೇ ಬಿ ಆಲ್ಟರ್ನೇಟಿವ್ ಸೀರೀಸ್ ಆಗಿರಬಹುದು ಅಥವಾ ಡಿಫ್ರೆನ್ಸ್ ಬೇಸ್ಡೇ ಆಗಿರ್ಬೋದು. ಫಸ್ಟ್ ಡಿಫ್ರೆನ್ಸ್ ನೋಡ್ಕೋಣ. ಇಲ್ಲಿಂದ ಇಲ್ಲಿಗೆ ಏನಾಗಿದೆ, 330 ಇದ್ದಿದ್ದು 80 ಆಗಿದೆ ಅಂದರೆ -250 ಡಿಕ್ರೀಸ್ ಆಗಿದೆ, 250 ಕಡಿಮೆ ಆಗಿದೆ. ನೆಕ್ಸ್ಟ್ ನಂಬರ್ನ ನೋಡಿ, 80 ಇದ್ದಿದ್ದು 280 ಆಗಿದೆ ಅಂದರೆ +200 ಇನ್ಕ್ರೀಸ್ ಆಗಿದೆ. ಒಂದ್ಸಲ ಡಿಕ್ರೀಸ್ ಆಗ್ತಿದೆ, ಒಂದ್ಸಲ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ನೋಡಿ, 280 ಇದ್ದಿದ್ದು 120 ಆಗಿದೆ. ದಟ್ ಮೀನ್ಸ್ 160 ಸಬ್ಟ್ರಾಕ್ಟ್ ಆಗಿದೆ ನೋಡಿ. ಸೊ 280ನಲ್ಲಿ 120ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಸಿಗುತ್ತೆ, 160 ಸಿಗುತ್ತೆ. 280ನಲ್ಲಿ ಫಸ್ಟ್ 100 ಸಬ್ಟ್ರಾಕ್ಟ್ ಮಾಡಿ 180 ಆಗುತ್ತೆ, ಮತ್ತೆ 20 ಸಬ್ಟ್ರಾಕ್ಟ್ ಮಾಡಿ 160. ದಟ್ ಈಸ್ ಮೈನಸ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ಸು ಪ್ಲಸ್ಸು ಮೈನಸ್ಸು. ನೆಕ್ಸ್ಟ್ ಒನ್ ಇಸ್ ಅಡಿಷನ್ ಆಗಿದೆ. ಎಷ್ಟಾಗಿದೆ, 120ಗೆ ಏನು ಆ್ಯಡ್ ಮಾಡಿದ್ರೆ 250 ಸಿಗುತ್ತೆ. 80 + 50 130 ಆ್ಯಡ್ ಆಗಿದೆ. ಕ್ಲಿಯರ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮೈನಸ್ ಆಗಿದೆ, ಪ್ಲಸ್ ಆಗಿದೆ, ಮೈನಸ್ ಆಗಿದೆ, ಪ್ಲಸ್ ಆಗಿದೆ. ಆಬ್ವಿಯಸ್ಲಿ ನೆಕ್ಸ್ಟ್ ಬರೋ ನಂಬರ್ ಏನಾಗಿರಲೇಬೇಕು, ಮೈನಸ್ ಆಗಿರಲೇಬೇಕು. ದಟ್ ಈಸ್ ಕನ್ಫರ್ಮ್. ಸೊ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡೋಣ. ಡಬಲ್ ಡಿಫ್ರೆನ್ಸ್ನ ಚೆಕ್ ಮಾಡ್ಕೊಳ್ಳೋಣ. ಡಬಲ್ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಆನ್ ಡಿಫ್ರೆನ್ಸ್. ಇದ್ರ ಮಧ್ಯ ಪ್ಲಸ್ಸು ಮೈನಸ್ನ ಇಗ್ನೋರ್ ಮಾಡಿ. ಎಷ್ಟು ಗ್ಯಾಪ್ ಇದೆ, 50 ಇದೆ. ಸೊ ಹಿಯರ್ ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟಿದೆ ನೋಡಿ, 40 ಇದೆ. 200 ಇದ್ದಿದ್ದು 160. ಇವಾಗ 160 to 130 ಏನಿದೆ, 30 ಇದೆ. ಸೊ ಏನಾಗಿದೆ, 50 40 30. ನೆಕ್ಸ್ಟ್ ಏನಾಗಬೇಕು, 20 ಗ್ಯಾಪ್ ಆಗಬೇಕು. ಸೊ ನೋಡಿ, ಇದು ಆಲ್ಟರ್ನೇಟಿವ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಿದೆ. ಈ ಡಿಫ್ರೆನ್ಸ್ ಎಲ್ಲ ಡಿಕ್ರೀಸೇ ಆಗ್ತಾ ಇದೆ ನೋಡಿ. 250 200 160 130. ನೆಕ್ಸ್ಟ್ ನಂಬರ್ ಬರೋದು 130ಗಿಂತ ಕಡಿಮೆನೇ ಇರುತ್ತೆ. ಸೊ ಈ ಬಂದಿದ್ದು ಪ್ಲಸ್ಸು ಮೈನಸ್ಸು ನೋಡ್ಕೊಂಡು ನೆಕ್ಸ್ಟ್ ಅಪ್ಪರ್ ಸೀರೀಸ್ ಆ್ಯಡ್ ಆಗ್ತಿದೆ. ಸೊ ಹಿಯರ್ ಈ ಡಿಫ್ರೆನ್ಸ್ ಎಷ್ಟಿದೆ, 50 40 30 20. ಸೊ ಈ 20 ಏನಾಗುತ್ತೆ, ಸಬ್ಟ್ರಾಕ್ಟ್ ಆಗಿ 110 ಆಗುತ್ತೆ. 130ನಲ್ಲಿ 20 ಕಡಿಮೆ ಆಗಿ 110 ಆಗುತ್ತೆ. ನೆಕ್ಸ್ಟ್ ನಂಬರ್ಗೆ ಏನಾಗುತ್ತೆ, 250ನಲ್ಲಿ 110ನ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. 250ನಲ್ಲಿ 110ಅನ್ನು ಸಬ್ಟ್ರಾಕ್ಟ್ ಮಾಡಿ. ಹಿಯರ್ 0, ಹಿಯರ್ 4, ಹಿಯರ್ 1. 140 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಸೊ ಇದನ್ನು ನಾವು ಡಬಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಡಿಫ್ರೆನ್ಸ್ ಆನ್ ಡಿಫ್ರೆನ್ಸ್. ಈ ಥರದ ಸೀರೀಸ್ಗಳು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಹಿಯರ್ 1 5 5 10 4 15 13. ವಾಟ್ ನೆಕ್ಸ್ಟ್? ಈ ಸೀರೀಸ್ನ ಈಸಿಲಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಆಲ್ಟರ್ನೇಟಿವ್ ಸೀರೀಸ್ ಆಗಿರುತ್ತೆ ಈ ಕ್ವಶನ್. ಇನ್ಕ್ರೀಸ್ ಡಿಕ್ರೀಸ್ ಆಗ್ತಿದೆ ಅಂದರೆ ಆಲ್ಟರ್ನೇಟಿವ್ ಸೀರೀಸ್. ಹಿಯರ್ 5 ಇದ್ದಿದ್ದು 10 ಆಗಿದೆ, +5 ಇನ್ಕ್ರೀಸ್ ಆಗಿದೆ. 10 ಇದ್ದಿದ್ದು 15 ಆಗಿದೆ, ಸೊ ಅಗೈನ್ +5. 15 ಇದ್ದಿದ್ದು ಏನಾಗಬೇಕು, +5 ಆದರೆ 20 ಅಂತ ಈಸಿಲಿ ಆನ್ಸರ್ ಹೇಳ್ಬೋದು. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಲಾಸ್ಟ್ ಇಯರ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್. ಸೊ ಆಡ್ ಸೀರೀಸ್ ಏನಾಗಿದೆ ಅಂದರೆ ಹಿಯರ್ 4 ಇನ್ಕ್ರೀಸ್ ಆಗಿದೆ, ಹಿಯರ್ 1 ಕಡಿಮೆ ಆಗಿದೆ, ಹಿಯರ್ 9 ಇನ್ಕ್ರೀಸ್ ಆಗಿದೆ. ದಟ್ ಮೀನ್ಸ್ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ದಟ್ ಈಸ್ 2 ಸ್ಕ್ವೇರ್ ಇನ್ಕ್ರೀಸ್ ಆಗಿದೆ, ಹಿಯರ್ 1 ಸ್ಕ್ವೇರ್ ಕಡಿಮೆ ಆಗಿದೆ, +3 ಸ್ಕ್ವೇರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ನಮಗೆ ಬೇಕಾಗಿರೋದು ಇವನ್ ಸೀರೀಸ್. ಇವನಲ್ಲಿ 5 10 15. ದಟ್ ಮೀನ್ಸ್ 20 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಇದಿಷ್ಟು ಕ್ವಶನ್ಸು ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿರೋವಂಥ ನಂಬರ್ ಸೀರೀಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಕ್ವಶನ್ಸ್ಗಳನ್ನ ತೊಗೋತೀನಿ, ವಿತ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ ನಿಮಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೆಲ್ಪ್ ಮಾಡಲಿಕ್ಕೆ ನನಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.